ನಮಸ್ಕಾರ ಎಲ್ಲರಿಗೂ. ಶೌಕತ್ ಬಂಕಾಪುರ್ ಮಿಸ್ಟರ್ ಅಜಿತ್ ಹನುಮಕ್ಕನವರ್ ಸರ್ ಅನ್ಬೇಕಿತ್ತು, ಆದರೆ ಸರ್ ಅನ್ನಂಗಿಲ್ಲ, ಸೂಳೆ ಮಗ ಅಂತೇನೆ. ಸೂಳೆ ಮಗನೇ ನಿನ್ನ ಕಣ್ಣಿಗೆ ಟಿಪ್ಪು ಸುಲ್ತಾನ್ ಮಾತ್ರ ಕಾಣ್ತಾನ. ಒಂದು ಸಲ ಇವೇನು ಹೇಳ್ತಾನ ಸ್ವಲ್ಪ ನೋಡ್ಕೊಂಬರ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ. ನನಗೆ ಶಾನ್ ಹಿಂದ್ ನಿಹಾಲ್ ಅಹಮದ್ ಅವರು ಡೆಪ್ಯೂಟಿ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ತಕ್ಷಣ ಬಂದು ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಹಿಂದ್ಗಡೆ ಹಾಕ್ಕೊಂಡಿದ್ದು ಟಿಪ್ಪು ಸುಲ್ತಾನ್ ಫೋಟೋ ನೋಡಿ. ಸಾಂವಿಧಾನಿಕ ಹುದ್ದೆಯಲ್ಲಿರುವ ಒಬ್ಬರ ಹಿಂದೆ ನೀತಿ ನಿಯಮಗಳಿರ್ತವೆ. ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಗಾಂಧೀಜಿ, ಅಂಬೇಡ್ಕರು, ಕರ್ನಾಟಕದಲ್ಲಾದರೆ ಬಸವಣ್ಣನ ಫೋಟೋ ಇರಬೇಕು, ಕಡ್ಡಾಯವಾಗಿರಬೇಕು, ಅದಿರಬೇಕು. ಯಾವುದೂ ಇಲ್ಲ, ಟಿಪ್ಪು ಸುಲ್ತಾನ್ ಫೋಟೋ. ಮಹಾರಾಷ್ಟ್ರಕ್ಕೆ ಏನಾದ್ರು ಸಂಬಂಧವಾ? ಇಲ್ಲ. ಸಾಂವಿಧಾನಿಕ ಹುದ್ದೆಗೆ ಏನಾದ್ರು ಸಂಬಂಧವಾ? ಇಲ್ಲ. ವಿಡಿಯೋ ನೋಡಿದ್ರಲ್ಲ, ಇವೇನು ಹೇಳ್ತಾನ, ಒಬ್ಬ ಮುಸಲ್ಮಾನ್ ವ್ಯಕ್ತಿ ಮಹಾರಾಷ್ಟ್ರದಲ್ಲಿ ಮೇಯರ್ ಆಗಿ ಆಯ್ಕೆ ಆಗಿರ್ತಾನೆ. ಅವನು ತನ್ನ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ ಭಾವಚಿತ್ರ ಹಾಕಿರ್ತಾನೆ. ಇವನು ಅದಕ್ಕೆ ಪ್ರಶ್ನೆ ಕೇಳ್ತಾನೆ. ಪ್ರಶ್ನೆ ಏನು ಹೇಳ್ತಾನಪ್ಪ ಅಂತಂದರೆ, ಟಿಪ್ಪು ಸುಲ್ತಾನ್ಗೆ ಮಹಾರಾಷ್ಟ್ರಕ್ಕೆ ಏನು ಸಂಬಂಧ? ಇನ್ನೊಂದು ಹೇಳ್ತಾನ, ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಯಾಕೆ ಹಾಕಬೇಕು, ಅದಕ್ಕೊಂದು ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ ಇರುತ್ತೆ ಅಂತ ಹೇಳ್ತಾನೆ. ಇವನಿಗೆ ನಾನು ಉತ್ತರ ಕೊಡ್ತೇನೆ. ಮೊನ್ನೆದ್ದು ಟಿಪ್ಪು ಸುಲ್ತಾನ್ ಏನು ಅನ್ನೋದನ್ನು ಇತಿಹಾಸ ನೋಡು, ನಿನ್ನ ಚಡ್ಡಿಯಲ್ಲಿ ನೋಡಬೇಡ. ಇಡೀ ವಿಶ್ವಕ್ಕೆ ಗೊತ್ತೈತಿ ಟಿಪ್ಪು ಸುಲ್ತಾನ್ ಏನು. ಈ ದೇಶದಿಂದ, ಮಹಾರಾಷ್ಟ್ರ ಮಾತ್ರ ಅಲ್ಲ, ಇಡೀ ಈ ದೇಶದಿಂದ ಬ್ರಿಟಿಷರನ್ನು ಮೊದಲನೇ ಒದ್ದು ಓಡಿಸಿದ್ದು ಅದು ವ್ಯಕ್ತಿ ಅಂದರೆ ಅದು ಟಿಪ್ಪು ಸುಲ್ತಾನ್. ಚಡ್ಡಿಯಲ್ಲಿ ನೋಡಬೇಡ, ಇತಿಹಾಸ ನೋಡು. ಎರಡನೇದ್ದು, ಇವ ಮತ್ತೊಂದು ಏನು ಹೇಳ್ತಾನಪ್ಪ ಅಂತಂದರೆ, ಸರ್ಕಾರಿ ಕಚೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಹಾಕಬೇಕು. ಟಿಪ್ಪು ಸುಲ್ತಾನ್ ಏನು, ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಹಾಕಬೇಕು ಅಂತ ಹೇಳ್ತಾನೆ. ನಿನ್ನ ಪ್ರಶ್ನೆ ಕೇಳ್ತಾ ಇದೆಯಲ್ಲ, ಅದು ಕರೆಕ್ಟ್ ಇದೆ. ಇನ್ನೊಂದು ಪ್ರಶ್ನೆ ನೀನೇ ಕೇಳು ನನ್ನ ಕಡೆಯಿಂದ. ನನಗೆ ಬರೋಂಗಿಲ್ಲ ಅದು ಜಾತಿ ಭೇದ ಮಾಡೋಕ್ಕೆ. ನೀನು ಮಾಡ್ತಾ ಇದೆಯಾ? ನಿನ್ನ ಚಡ್ಡಿ ಒಳಗಿಂದ ಕಣ್ಣು ತೆಗಿ ಹೊರಗೆ ನೋಡು, ನಾನು ಹೇಳ್ತಾ ಇರೋದು ಕೇಳು. ಸರ್ಕಾರಿ ಕಚೇರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋ ಹಾಕಬೇಕು. ಯಾಕೆ ಆ ಸರ್ಕಾರಿ ಕಚೇರಿಗಳಲ್ಲಿ ಹಿಂದೂ ದೇವಿ ದೇವತಾಗಳ ಭಾವಚಿತ್ರ ಫೋಟೋ ಇಟ್ಟಿರ್ತಾರೆ? ಇದು ಪ್ರಶ್ನೆ ನೀನು ಕೇಳು. ನಮ್ಗೆ ಬರೋಂಗಿಲ್ಲ, ಜಾತಿ ಭೇದ ಮಾಡೋಕ್ಕೆ ಬರೋಂಗಿಲ್ಲ. ನೀನು ಕೇಳು. ನಿನ್ನ ಚಾನಲ್ ಸ್ವಲ್ಪ ಸ್ಪೀಡ್ ಇದೆ ಅಲ್ಲ, ನಿನ್ನ ಚಾನಲ್ದಿಂದ ನೀನು ಕೇಳು. ಜಾತಿ ಧರ್ಮ ಮಾಡೋಕ್ಕೆ ಬರ್ತೀಯ? ನಾನು ಜೀವನದಲ್ಲಿ ಫಸ್ಟ್ ವ್ಯಕ್ತಿ ನಿನಗೆ ನಾನು ಕಡಿಮೆ ಬೈತಾ ಇರೋದು. ನನ್ನ ಬೈಗಳ ಕೇಳಿದರೆ ಎಂತಂತ ಬೈತೇನೆ ನಾನು. ಇದರಲ್ಲಿ ಜಾತಿ ಧರ್ಮ ಅಂಥದ್ದು ಏನಿಲ್ಲ. ಏನು ಅಜಿತ್ ಹನುಮಕ್ಕನವರಂಥ ಸುಳೆ ಮಕ್ಕಳು ಅದಾರಲ್ಲ, ಜಾತಿ ಭೇದ ಮಾಡ್ತಾ ಇರೋದು. ಯಾಕೆ ಬೇಕಿತ್ತು ಇವಾಗ? ಟಿಪ್ಪು ಸುಲ್ತಾನ್ ಯಾರು ಅನ್ನೋದು ಗೊತ್ತಿಲ್ಲ, ಅಷ್ಟು ಎಜುಕೇಟೆಡ್ ಇಲ್ಲ, ಅಷ್ಟು ನೀನು ಓದಿಲ್ಲ, ನೀನು ಅಷ್ಟು ನಿನಗೆ ಏನು ಬರೋಗಿಲ್ಲ ಇದು ಇತಿಹಾಸ ಓದೋಕ್ಕೆ. ಅಷ್ಟಿದ್ದರೂ ನೀನು ಇದೆಲ್ಲ ಮಾತಾಡ್ತಾ ಇದೆಯಾ? ಇಲ್ಲಿ ಹಿಂದೂ ಮುಸ್ಲಿಂ ಮಾಡೋಕ್ಕೆ ಮಾತಾಡ್ತಾ ಇದೆಯಾ, ಅಥವಾ ಚಾನಲ್ಗೆ ಪ್ರಮೋಟ್ ಮಾಡೋಕ್ಕೆ ಮಾತಾಡ್ತಾ ಇದೆಯಾ? ಮಾತಾಡೋಕ್ಕೆ ಭಾಳ ಅದಾವು. ನಾವು ದಡ್ರಲ್ಲ, ನಾವು ಕಲ್ತಿರ್ತೇವೆ, ನಮಗೂ ಗೊತ್ತೈತಿ. ಭಾಳ ಅದಾವೆ ನಮ್ಮ ಕಡೆ ಹೇಳೋಕೆ ಅಂತಂದ್ರೆ ಭಾಳ ಅದಾವೆ. ನಿನಗಷ್ಟೇ ಅಲ್ಲ, ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಿನ್ನ ಚಾನಲ್ ಐತಿ, ದೊಡ್ಡ ಮಾತಾಡಕತ್ತಿ ಹೋಗೈತಿ ಅಂತಂದ್ರೆ ಇನ್ನೊಂದು ಸಲ ಇಂಥ ಪೋಸ್ಟ್ ನೋಡಿದ್ರೆ ಎಷ್ಟು ಬೈತೇನೆ ಅಂತ ಗೊತ್ತಾ? 1 ಡಜನ್ ಬೈಗಳ ಬೈತೆ ನಿನಗೆ, 1 ಡಜನ್. ನೆನಪಿಟ್ಕೋ, ನಮಗೂ ಭಾಳ ಗೊತ್ತೈತಿ ಇತಿಹಾಸ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಿದ್ದಾರೆ, ಆ ಕೆಡಿಸ್ಬಾರ್ದು ಅಂಥೇಳಿ ನಾವು ಸುಮ್ಮನೆ ಇರೋದು. ಬಾಯಿ ಅದೇವಿ, ಬಾಯಿಗಿರೇನು ಅಂಥೇಳಿ ನಾವು ಸುಮ್ಮನೆ ಇರೋದು. ನಮ್ಮ ಕಡೆ ಹೇಳೋಕೆ ಸಿಕ್ಕಾಪಟ್ಟೆ ಇತಿಹಾಸ ಅದಾವೆ. ನೀನು ನಿನ್ನ ಚಾನಲ್ ಪ್ರಮೋಟ್ ಮಾಡೋಕೆ ಮಾತಾಡೋದಾಗಿತ್ತೀಯೋ, ಅಥವಾ ನಿನ್ನ ಮನಸ್ಸಿನಲ್ಲಿ ಆ ದೇಶದ ಭಕ್ತಿ ಅಷ್ಟೈತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ದೇಶದ ಭಕ್ತಿ ನೀನು ಒಳಗೇನಿದೆ ಅಲ್ಲ, ಆ ಸ್ವಲ್ಪ ಆ ಕಡೆ ಈ ಕಡೆ ಹಣಿಕೆ ನೋಡಿ ಆಮೇಲೆ ಮಾತಾಡ. ಮಿಸ್ಟರ್ ಅಜಿತ್ ಹನುಮಕ್ಕನವರ್ ಬೋಸಡಿ ಮಗನೇ.